ಯಮದೂತರೇನಾದರೂ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ದಂಡ ಹಿಡ್ಕೊಂಡು ಹೊರಟ್ರೆ ಯಮ ಓಡೋಡಿ ಬರ್ತಾನಂತೆ. ದೂತರನ್ನ ಕೇಳ್ತಾನಂತೆ, ಅಲ್ಲ ಎಲ್ಲಿ ಹೊರಟ್ರಪ್ಪ, ಏನು ಇವತ್ತು ನಿಮ್ಮ ಡ್ಯೂಟಿ, ಏನು ಪ್ರೋಗ್ರಾಮ್ ಅಂತ. ಆಗ ಆ ದೂತರು, ಇಲ್ಲ ಭೂಲೋಕದ ಕಡೆ ಹೋಗ್ತಾ ಇದೀವಿ, ಇಂಥವ್ರನ್ನ ಕರ್ಕೊಂಡು ಬರಬೇಕು ಅಂದ್ರೆ ಯಮ ಅವರ ಕಿವಿಯಲ್ಲಿ ಹೇಳ್ತಾನಂತೆ, ಹುಷಾರಪ್ಪ, ಎಲ್ಲಂದ್ರಲ್ಲಿ ಹೋಗಬೇಡಿ, ಯಾರಂದ್ರೆ ಅವರನ್ನ ಕರ್ಕೊಂಡು ಬರಬೇಡಿ. ಪರಿಹರ ಭಗವತ್ ಕಥಾಸು ಮತ್ತಾಂ, ಯಾರು ಭಗವಂತನ ಕಥೆಯನ್ನ ಕೇಳ್ತಾ ಆನಂದದಲ್ಲಿ ಮಗ್ನರಾಗಿದ್ದಾರೆ, ದೇವರ ಕಥೆಯನ್ನ ಎಡಬಿಡದೆ ಪಾನ ಮಾಡಿದ್ದಾರೆ, ನಂದ ತನಯ ಗೋವಿಂದನ ನಾಮ ಅವರ ಕಿವಿಗೆ ಮಧುರವಾದ ರುಚಿಯಾದ ಮಿಠಾಯಿ ಆಗಿದೆ, ಹರಿಕಥಾಮೃತ ಸಾರದ ಪಾನವನ್ನ ಯಾರು ಮಾಡಿದ್ದಾರೆ ಅವರ ಬಳಿಗೆ ಮಾತ್ರ ಹೋಗಬೇಡಿ ಅಂತ ಜೋರಾಗಿ ಹೇಳಲ್ವಂತೆ, ಕಿವಿಲಿ ಹೇಳ್ತಾನಂತೆ. ಸ್ವಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ. ಅವರ ಬಳಿ ಹೋಗಿ ಅವರ ಕಿವಿಯಲ್ಲಿ ಯಮದೇವರು ಹೇಳ್ತಾರಂತೆ, ಪರಿಹರ ಭಗವತ್ ಕಥಾಸು ಮತ್ತಾನ್ ಪ್ರಭುರಹಮಾನ್ಯ ನೃಣಾಂ ನ ವೈಷ್ಣವಾನಾಂ. ಯಾರು ಭಾಗವತ ಕೇಳಿ ವಿಷ್ಣು ಭಕ್ತಿಯನ್ನ ಜೀವನದ ಒಳಗೆ ಅಳವಡಿಸಿಕೊಂಡು ವ್ಯಾಸ ಶುಕರು ತೋರಿದ ಸನ್ಮಾರ್ಗದಲ್ಲಿ ಹೊರಟು ಸಾಧನೆ ಮಾಡ್ತಾ ವೈಷ್ಣವರಾಗಿರ್ತಾರೆ, ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡದೆ ಹಿಡಿದು ಆ ಮಾರ್ಗದಲ್ಲಿ ನಡೀತಿರ್ತಾರೆ, ಅಂಥ ವೈಷ್ಣವರಿಗೆ ನಾನು ಬಾಸ್ ಅಲ್ಲ, ವೈಷ್ಣವರನ್ನ ಕಂಟ್ರೋಲ್ ಮಾಡುವ, ಕಮಾಂಡ್ ಮಾಡುವ, ಶಿಕ್ಷೆ ಮಾಡುವ ಅಧಿಕಾರ ನನಗಿಲ್ಲ. ನೀವು ಹೋದರೂ ಅವ್ರು ಹೆದರ್ಕೊಳ್ಳಲ್ಲ, ನಿಮ್ಮ ದಂಡ ಅವ್ರ ಮೇಲೆ ನಡೆಯಲ್ಲ, ಅವರು ನನ್ನ ಜ್ಯೂರಿಸ್ಟ್ರಿಕ್ಷನ್ಗೆ ಬರೋಲ್ಲ. ಅವರಿಗೆಲ್ಲ ಪ್ರಭು ಯಾರಂದ್ರೆ, ಬಾಸ್ ಯಾರಂದ್ರೆ ಭಗವಂತ. ನಾನು ದೇವರನ್ನು ಬಿಟ್ಟವರನ್ನ ನಿಯಮನ ಮಾಡುವವ ನಾನು. ಯಾರು ಜೀವನದಲ್ಲಿ ದೇವರನ್ನ ಮರೆತು ಬದುಕು ನಡೆಸ್ತಿರ್ತಾರೆ, ಬದುಕಿನ ಉದ್ದಕ್ಕೂ ಭಗವಂತನನ್ನ ಮರೆತಿರ್ತಾರೆ, ಭಗವಂತನಿಗೆ ಬೆನ್ನು ಮಾಡಿ ಜೀವನ ನಡೆಸ್ತಿರ್ತಾರೆ, ಅವರನ್ನು ಮಾತ್ರ ಕರ್ಕೊಂಡು ಬನ್ನಿ. ಯಾರು ದೇವರ ಸ್ಮರಣೆಯಲ್ಲಿದ್ದಾರೆ, ನಂದ ತನಯ ಗೋವಿಂದನ ನಾಮ ಅವರ ನಾಲಿಗೆಗೆ ಮಧುರವಾದ ಮಿಠಾಯಿ ಆಗಿದೆ, ಅವರ ಬಳಿಗೆ ಮಾತ್ರ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರಂತೆ.